ಕತ್ತೆಯ ಚುರುಕು ಬುದ್ಧಿ. ಒಮ್ಮೆ ಒಂದು ಹಳ್ಳಿಯಲ್ಲಿ ಕೃಷ್ಣ ಎಂಬ ರೈತನಿದ್ದನು. ಅವನ ಬಳಿ ಒಂದು ಕತ್ತೆ ಇತ್ತು. ಹೆಸರು ಮಂಜು. ಎಲ್ಲರೂ ಮಂಜುವನ್ನು ಕತ್ತೆ ಎಂದು ಕರೆಯುತ್ತಿದ್ದರು. ಆದರೆ ಮಂಜು ಸಾಮಾನ್ಯ ಕತ್ತೆಯಲ್ಲ, ಅದು ತುಂಬಾ ಚುರುಕು ಬುದ್ಧಿಯದ್ದು. ರೈತ ಕೃಷ್ಣ ದಿನವೂ ಬೆಳಗ್ಗೆ ಹೊಲಕ್ಕೆ ಹೋಗುವಾಗ ಮಂಜುವನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದನು. ಮಂಜು ಭಾರಿ ಹೊರೆ ಹೊತ್ತುಕೊಂಡು ನಡೆಯುತ್ತಿತ್ತು. ಆದರೆ ಅದಕ್ಕೆ ತನ್ನದೇ ಆದ ಒಂದು ಐಡಿಯಾ ಇತ್ತು. ಹಳ್ಳಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಹತ್ತಿರದ ಅರಣ್ಯದಿಂದ ಒಂದು ಕಾಡು ಎತ್ತು ಬರುತ್ತಿತ್ತು. ಅದು ರೈತರ ಹೊಲಗಳನ್ನು ನಾಶ ಮಾಡುತ್ತಿತ್ತು. ಎಲ್ಲರೂ ಭಯದಿಂದ ಕಂಗಾಲಾಗಿದ್ದರು. ಒಂದು ದಿನ ಕೃಷ್ಣ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಆ ಎತ್ತು ಬಂದು ಅವನ ಬೆಳೆಯನ್ನು ತಿಂದು ಹಾಕಿತು. ಕೃಷ್ಣ ದುಃಖದಿಂದ ಮನೆಗೆ ಬಂದು ಮಂಜುವಿಗೆ ಹೇಳಿದನು, ಮಂಜು, ನಮ್ಮನ್ನು ಈ ಸಮಸ್ಯೆಯಿಂದ ಪಾರು ಮಾಡುವ ಐಡಿಯಾ ಏನಾದರೂ ಹೇಳು. ಮಂಜು ತನ್ನ ದೊಡ್ಡ ಕಿವಿಗಳನ್ನು ಅಲ್ಲಾಡಿಸಿತು. ಅದು ತನ್ನ ತಲೆಯನ್ನು ಮೇಲಕ್ಕೆತ್ತಿ ಯೋಚಿಸಿತು. ರಾತ್ರಿ ಎಲ್ಲರೂ ಮಲಗಿದ ನಂತರ ಮಂಜು ತನ್ನ ಜಾಗದಿಂದ ಎದ್ದು ಅರಣ್ಯದ ಕಡೆಗೆ ಹೋಯಿತು. ಅಲ್ಲಿ ಅದು ಒಂದು ವಿಶೇಷ ಯೋಜನೆ ರೂಪಿಸಿತು. ಮರುದಿನ ಬೆಳಗ್ಗೆ ಕೃಷ್ಣ ಎಚ್ಚರಗೊಂಡಾಗ ಮಂಜು ಅವನ ಬಳಿ ಬಂದು ತನ್ನ ಕಾಲಿನಿಂದ ನೆಲವನ್ನು ತುಂಬಾ ಚುಚ್ಚುತ್ತಿತ್ತು. ಅದು ಒಂದು ಗುರುತು ಮಾಡುತ್ತಿತ್ತು. ಕೃಷ್ಣ ಅದನ್ನು ಅರ್ಥ ಮಾಡಿಕೊಂಡು ಹಳ್ಳಿಯ ಎಲ್ಲ ರೈತರನ್ನು ಕರೆದುಕೊಂಡು ಬಂದನು. ಮಂಜುವಿನ ಐಡಿಯಾ ಏನೆಂದರೆ ಅರಣ್ಯದ ಹಾದಿಯಲ್ಲಿ ಒಂದು ದೊಡ್ಡ ಗುಂಡಿ ತೋಡುವುದು. ಆ ಗುಂಡಿಯ ಮೇಲೆ ತೆಳುವಾದ ಬಿದಿರು ಹಾಸಿ ಮೇಲೆ ಹುಲ್ಲು ಹಾಕುವುದು. ಆದರೆ ಅದಕ್ಕೆ ಒಂದು ಚುರುಕು ಟ್ವಿಸ್ಟ್ ಇತ್ತು. ಮಂಜು ತಾನೇ ಆ ಗುಂಡಿಯ ಹತ್ತಿರ ನಿಂತು ಕಿರುಚಾಡುತ್ತಾ ಎತ್ತನ್ನು ಆಕರ್ಷಿಸುವುದು. ಎಲ್ಲರೂ ಮಂಜುವಿನ ಯೋಜನೆಗೆ ನಗುತ್ತಾ ಸಹಕರಿಸಿದರು. ಅವರು ಗುಂಡಿ ತೋಡಿದರು. ಮಂಜು ರಾತ್ರಿ ತನ್ನ ಧ್ವನಿಯನ್ನು ಬಳಸಿ ಅರಣ್ಯದಲ್ಲಿ ಅಲೆದು ಎತ್ತನ್ನು ಕರೆಯಿತು. ಎತ್ತು ಕೋಪದಿಂದ ಓಡುತ್ತಾ ಬಂದಿತು. ಮಂಜುವನ್ನು ನೋಡಿ ಅದು ನೇರವಾಗಿ ಓಡಿಬಂದಿತು. ಆದರೆ ಬಿದಿರು ಮುರಿದು ಎತ್ತು ಗುಂಡಿಯಲ್ಲಿ ಬಿದ್ದಿತು. ಮಂಜು ಸಂತೋಷದಿಂದ ಕಿರುಚಾಡಿತು. ಹಳ್ಳಿಯ ಜನರು ಎತ್ತನ್ನು ಹಿಡಿದು ಅದನ್ನು ದೂರಕ್ಕೆ ಕಳುಹಿಸಿದರು. ಎಲ್ಲರೂ ಮಂಜುವನ್ನು ನಮ್ಮ ಹಳ್ಳಿಯ ಹೀರೋ ಎಂದು ಕೊಂಡಾಡಿದರು. ಕೃಷ್ಣ ಮಂಜುವಿಗೆ ತುಂಬಾ ತಿಂಡಿ ತಿನ್ನಿಸಿದನು. ಅಂದಿನಿಂದ ಮಂಜು ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು. ಜನರು ಅದರ ಚುರುಕು ಬುದ್ಧಿಯನ್ನು ಮೆಚ್ಚುತ್ತಿದ್ದರು. ಈ ಕಥೆಯ ಪಾಠವೇನೆಂದರೆ, ಯಾರು ಸಣ್ಣವರೆಂದು ತಿಳಿಯಬೇಡಿ. ಕತ್ತೆಯಂತಹ ಸಾಮಾನ್ಯ ಪ್ರಾಣಿಯಲ್ಲೂ ದೊಡ್ಡ ಐಡಿಯಾಗಳಿರುತ್ತವೆ. ಬುದ್ಧಿ ಮತ್ತು ಧೈರ್ಯ ಇದ್ದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಗೆಲ್ಲಬಹುದು.